ಸಿದ್ದು ನಡೆಯೇ ಬಹಳ ನಿಗೂಢವಾಗಿದೆ. ಸಿಎಂ ಸ್ಥಾನ ಬಿಟ್ಟುಕೊಡಲು ರೆಡಿಯಾದ್ರ ಸಿದ್ದರಾಮಯ್ಯ ಅವರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಸ್ಥಾನ ಬಿಟ್ಟುಕೊಡಲು ರೆಡಿಯಾದ್ರ ಸಿದ್ದರಾಮಯ್ಯ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ ಸಿದ್ದರಾಮಯ್ಯ ಅವರು ಏನೇ ಕೇಳಿದ್ರು ಕೂಡ ಹೈಕಮಾಂಡ್ ಕಡೆ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ಸಿಎಂ ಸ್ಥಾನ ಬಿಟ್ಟುಕೊಡಲು ಸಿದ್ದರಾಮಯ್ಯ ಅವರು ರೆಡಿಯಾದ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಸಿಎಂ ಒಪ್ಪಿಗೆಯನ್ನು ಸೂಚಿಸಿದ್ದಾರಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಇನ್ನು ಸಿದ್ದರಾಮಯ್ಯ ಅವರು ನೀಡಿದಂತಹ ಹೇಳಿಕೆಯಿಂದ ಡಿಕೆ ಶಿವಕುಮಾರ್ ಅವರಿಗೆ ಭಾರಿ ಖುಷಿಯಾಗಿದೆ. ಸಿಎಂ ಸ್ಥಾನ ಬಿಟ್ಟುಕೊಡಲು ರೆಡಿ ಆದ್ರ ಸಿದ್ದರಾಮಯ್ಯ, ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ ಸಿದ್ದರಾಮಯ್ಯ. ಇನ್ನು ಈ ಒಂದು ನಿರ್ಧಾರಕ್ಕೆ ಬಹಳ ಖುಷಿಯಾಗಿದೆ ಡಿಕೆ ಶಿವಕುಮಾರ್ ಅವರಿಗೆ. ಯಾಕೆ ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಕಡೆ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅವರು ಅಷ್ಟೇ ಮೊದಲಿನಿಂದಲೂ ಕೂಡ ಹೈಕಮಾಂಡ್ ಕಡೆ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಏನೇ ಕೇಳಿದ್ರು ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ಎಲ್ಲವನ್ನು ಕೂಡ ಗಮನಿಸುತ್ತೆ ಎಂಬ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಈಗ ಏನು ಕಸರತ್ತನ್ನ ಮಾಡ್ತಾ ಇದ್ರು ಅಂತಮಾಸ್ ಇಬ್ರು ಕೂಡ ಸಿದ್ದರಾಮಯ್ಯ ಅವರ ಮನವೊಲಿಕೆಯನ್ನ ಮಾಡಲಿಕ್ಕೆ ಬಹಳ ಕಸರತ್ತನ್ನ ಮಾಡ್ತಾ ಇದ್ರು. ಆ ಒಂದು ಕಸರತ್ತು ಈಗ ವರ್ಕ್ ಆಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಪತ್ರಕರ್ತರೊಬ್ಬರು ಪ್ರಶ್ನೆಯನ್ನ ಮಾಡ್ತಾರೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಯಾವಾಗ ಆಗ್ತಾರೆ ಅಂತ. ಅದಕ್ಕೆ ಹೈಕಮಾಂಡ್ ಹೇಳಿದಾಗ ಡಿಕೆ ಸಿಎಂ ಆಗ್ತಾರೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ, ಜೊತೆಗೆ ಬಹಳ ಚರ್ಚೆಗೂ ಕೂಡ ಕಾರಣ ಆಗಿದೆ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಹೈಕಮಾಂಡ್ ನಿರ್ದೇಶನಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರಾ, ಜೊತೆಗೆ ಹೈಕಮಾಂಡ್ ಸೂಚನೆಗಾಗಿ ಕಾಯ್ತಾ ಇದ್ದಾರಾ ಸಿಎಂ ಡಿಸಿಎಂ ಇಬ್ರೂ ಕೂಡ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಇನ್ನು ಒಂದೇ ವಾರದಲ್ಲಿ 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮೊದಲು ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಲಾಯಿತು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದಲ್ಲಿರುವಂತಹ ನಿವಾಸದಲ್ಲೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಲಾಯಿತು. ಆದರೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖಾಂತರ ಏನಾದರೂ ಸಿದ್ದರಾಮಯ್ಯ ಅವರ ಮನವೊಲಿಕೆಗೆ ಏನಾದರೂ ಪ್ರಯತ್ನ ಮಾಡಿದ್ರೆ ಎಂಬ ಪ್ರಶ್ನೆ ಅಂತೂ ಮೂಡಿತ್ತು. ಅದರ ಬೆನ್ನಲ್ಲೇ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ ಏನಿದೆ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಹೈಕಮಾಂಡ್ ನಿರ್ದೇಶನಕ್ಕಾಗಿ ಕಾಯ್ತಾ ಇದ್ದಾರಾ ಸಿಎಂ ಡಿಸಿಎಂ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಕೂಡ ಹೈಕಮಾಂಡ್ ಜಪ. ಹೈಕಮಾಂಡ್ ಹೇಳಿದಾಗ ಡಿಕೆ ಶಿವಕುಮಾರ್ ಸಿಎಂ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರಲ್ಲ, ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಕೂಡ ಹೈಕಮಾಂಡ್ ವಿಚಾರದ ಬಗ್ಗೆಯೇ ಜಪವನ್ನ ಮಾಡ್ತಾ ಇದ್ರು. ಹೈಕಮಾಂಡ್ ಹೇಳಿದಾಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಹಾಗಾದ್ರೆ ಹೈಕಮಾಂಡ್ ಸೂಚನೆಗಾಗಿ ಮಾತ್ರ ಕಾಯ್ತಾ ಇದ್ದಾರಾ, ಇಲ್ಲ ಏನಾಗುತ್ತೋ ಆಗ್ಲಿ ಬಿಡು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಏನಾದ್ರೂ ಇದ್ದಾರಾ, ಅಥವಾ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಸದ್ಯಕ್ಕೆ ಬ್ರೇಕ್ ಹಾಕೋಣ, ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಆ ರೀತಿಯಾಗಿ ಏನಾದ್ರು ಥಿಂಕ್ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಸದ್ಯಕ್ಕಂತೂ ಸಿದ್ದರಾಮಯ್ಯ ಅವರ ನಡೆ ಬಹಳ ನಿಗೂಢವಾಗಿದೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಬಹಳ ಸೈಲೆಂಟ್ ಆಗಿರ್ತಾ ಇದ್ರು. ಈ ಒಂದು ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇರಲಿಲ್ಲ, ಯಾವುದೇ ರೀತಿಯ ಒಂದು ಹೈಕಮಾಂಡ್ ವಿಚಾರವಾಗಿಯೂ ಕೂಡ ಮಾತನಾಡ್ತಾ ಇರಲಿಲ್ಲ. ಹಾಗಾಗಿ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಎಂಬ ಪ್ರಶ್ನೆ ಮೂಡ್ತಾ ಇತ್ತು. ಆದರೆ ಈಗ ಸಿಎಂ ಡಿಸಿಎಂ ಇಬ್ಬರೂ ಕೂಡ ನಮ್ಮಲ್ಲಿ ಎಲ್ಲವೂ ಕೂಡ ಸರಿ ಇದೆ, ನಮ್ಮಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸಸ್ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಮೊನ್ನೆ ಡಿಕೆ ಶಿವಕುಮಾರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ನಾನು ಮತ್ತೆ ಸಿಎಂ ಇಬ್ರು ಕೂಡ ಅಣ್ತಮ್ಮ ಅಂತ ಹೇಳಿದ್ರು. ಅದನ್ನ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪುನರುಚ್ಚಾರವನ್ನ ಮಾಡಿದರೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಬಹಳ ಜೋರಾಗಿ ನಡೆದಿದೆ. ಇನ್ನು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಮನವೊಲಿಕೆಯನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರದರ್ಸ್ ಇಬ್ರು ಕೂಡ ಸಕ್ಸಸ್ ಆಗ್ಬಿಟ್ಟಿದ್ದಾರಾ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರ ನಡೆ ಬಹಳ ನಿಗೂಢವಾಗಿದೆ. ಎಲ್ಲೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಯಾವುದೇ ರೀತಿಯ ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಹೈಕಮಾಂಡ್ ಯಾವಾಗ ನಿರ್ಧಾರ ಮಾಡುತ್ತೋ ಆಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ನಡೆ ಏನು ಹಾಗಾದ್ರೆ ದೀಪಾ? ಸಾಹಿತ್ಯ ಸಿದ್ದರಾಮಯ್ಯ ಅವರನ್ನ ಅಷ್ಟು ಸುಲಭಕ್ಕೆ ಸ್ಥಾನ ಬಿಟ್ಟುಕೊಡ್ತಾರೆ ಅಥವಾ ಅಷ್ಟು ಸುಲಭಕ್ಕೆ ಅಳಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಯಾವತ್ತೂ ಸೈಲೆಂಟ್ ಆಗಿ ಇಟ್ಕೊಂಡೇ ಏನು ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತಾರೆ. ಅದರಂತೆ ಈಗಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ದೇವೇಗೌಡರ ಗರಡಿಯಲ್ಲಿ ಇದ್ದಂತವ್ರು, ಹಾಗಾಗಿ ಕಾದು ಹೊಡೆಯುವ ತಂತ್ರಕ್ಕೇನಾದ್ರೂ ಹೋಗಿದ್ದಾರಾ ಅನ್ನುವಂತಹದ್ರ ಜೊತೆಗೆ
ಮತ್ತೊಂದು ಚರ್ಚೆ ಸ್ಥಾನವನ್ನ ಬಿಟ್ಟುಕೊಡೋದಿಕ್ಕೆ ರೆಡಿ ಇದ್ದಾರೆ, ಅದು ರಾಹುಲ್ ಗಾಂಧಿ ಹೇಳಿದ ನಂತರವಷ್ಟೇ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ಏನು ಇತ್ತೀಚಿನ ದಿನಗಳಲ್ಲಿ ಶಾಂತಿ ಮಂತ್ರ ಜಪ ಮಾಡ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್, ಅದು ಕೂಡ ಒಂದು ಸ್ಟ್ರಾಟಜಿಯೇ ಸರಿ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಹೈಕಮಾಂಡ್ ಅಂತಿದ್ದಂತಹ ನಾಯಕರು ಈಗ ಸಿದ್ದರಾಮಯ್ಯ ಅವರ ಮನವೊಲಿಕೆಗೆ ಮುಂದಾಗಿದ್ದಾರೆ ಅನ್ನುವಂತಹದ್ದಂತೂ ಸ್ಪಷ್ಟ. ಇದರ ಜೊತೆಗೆ ಏನೇ ಹೇಳಿದ್ರು ಕೂಡ ಏನೇ ಕೇಳಿದ್ರು ಕೂಡ ಹೈಕಮಾಂಡ್ ಕಡೆ ಒಟ್ಟು ಮಾಡಿ ತೋರಿಸ್ತಿರುವಂತಹ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಒಪ್ಪಿದ್ರೆ ಇದೆಲ್ಲವೂ ಕೂಡ ಸಾಧ್ಯ ಅನ್ನುವಂತಹದ್ದಿದೆ. ಅಷ್ಟು ಸುಲಭಕ್ಕೆ ಕೇವಲ ಹೈಕಮಾಂಡ್ ಒಪ್ಪಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಸ್ಥಾನನ ಅನ್ನುವಂತಹದ್ದಲ್ಲ. ಹೈಕಮಾಂಡ್ ಎಷ್ಟು ಮುಖ್ಯವೋ ಡಿ ಕೆ ಬ್ರದರ್ಸ್ಗೆ, ಸಿಎಂ ಸಿದ್ದರಾಮಯ್ಯ ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಕಿತ್ತುಕೊಳ್ಳೋದಿಕ್ಕಂತೂ ಸಾಧ್ಯ ಇಲ್ಲ. ಅದನ್ನ ಸಲೀಸಾಗಿ ತುಂಬಾ ನಾಜೂಕಿಂದ ಅವರ ಹತ್ರ ಸ್ಥಾನವನ್ನ ಇಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಡಿ ಕೆ ಬ್ರದರ್ಸ್ಗೂ ಕೂಡ ಇದೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನೂ ಕೂಡ ಹೈಕಮಾಂಡ್ ಹೆಗಲಿಗೆ ಹಾಕಿರುವಂತಹದ್ದು ಇದೇ ಕಾರಣಕ್ಕೆ. ಹೈಕಮಾಂಡ್ ಅನ್ನ ಒಪ್ಪಿಸ್ಕೊಂಡು ಬನ್ನಿ ಆಮೇಲೆ ನೋಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವ್ರು ಇರೋದಂತೂ ಸ್ಪಷ್ಟ. ಸಾಹಿತ್ಯ ದೀಪ, ಮುಖ್ಯವಾಗಿ ಅರಸು ಅವರ ಏನು ಒಂದು ದಾಖಲೆ ಇದೆ ಅದನ್ನ ಮುರಿದ ನಂತರ ಅಧಿಕಾರ ಏನಾದ್ರೂ ಬಿಟ್ಕೊಡೋಣ ಅನ್ನೋ ಪ್ಲಾನಿಂಗ್ ಅಲ್ಲಿ ಏನಾದ್ರೂ ಸಿದ್ದರಾಮಯ್ಯ ಅವರು ಇದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಒಂದು ಹಂತಕ್ಕೆ ಅರಸು ಅವರ ದಾಖಲೆಯನ್ನ ಮುರಿಬೇಕು ಅನ್ನುವಂತಹದ್ದು ಸಹಜವಾಗಿ ಅವರಲ್ಲಿರುವಂತಹದ್ದು. ಯಾಕಂದ್ರೆ 16 ಬಾರಿ ಬಜೆಟ್ ಮಂಡನೆ ಮಾಡಿ ದಾಖಲೆ ಮಾಡಿದಂತವ್ರಿಗೆ ಇನ್ನೊಂದು ಬಜೆಟ್ ಕೂಡ ಸಿಕ್ಕರೆ ಆ ದಾಖಲೆ ಯಾರು ಮುರಿಯೋದಿಲ್ಲ ಅನ್ನುವಂತಹದ್ದು ಸಹಜವಾಗಿ ಇರುತ್ತೆ. ಯಾವುದೇ ಮನುಷ್ಯ ಆದ್ರೂ ಕೂಡ ಇನ್ನೇನು ಹತ್ತಿರದಲ್ಲಿ ದಾಖಲೆ ಮುರಿಯುವಂತಹ ಹತ್ತಿರದಲ್ಲಿದ್ದಾಗ ಅಂತಹದ್ದೊಂದು ಸಮಯವನ್ನ ಬಳಸಿಕೊಳ್ಳುವಂತಹದ್ದು ಕಾಮನ್. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಮಾರ್ಚ್ ವರೆಗೂ ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂದ್ರೂ ಕೂಡ ಮಾರ್ಚ್ ನಂತರದಲ್ಲಿ ಇವರು ಬಿಟ್ಕೊಡ್ತಾರೆ ಅಥವಾ ಹೈಕಮಾಂಡ್ ಹೇಳುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ. ಹೈಕಮಾಂಡ್ ಇಷ್ಟೊತ್ತಿಗೆ ಹಾಗೇನಾದ್ರೂ ತೀರಾ ಡಿಸೈಡ್ ಮಾಡಿದ್ದೇ ನಿಜವಾದಲ್ಲಿ ಇಷ್ಟೊತ್ತಿಗೆ ಕರೆಸ್ಕೊಂಡು ಒಂದು ರೀತಿಯಾದಂತಹ ಅಂದ್ರೆ ಇಬ್ರಿಗೂ ಹೇಳುವಂತಹದ್ದು ಅಥವಾ ಸ್ಥಾನ ಬದಲಾವಣೆ ಮಾಡುವಂತಹ ಎಲ್ಲ ಒಂದು ಹಂತಕ್ಕೆ ಹೋಗ್ತಿತ್ತು. ಆದ್ರೆ ರಾಜ್ಯದಲ್ಲಿಯೇ ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ ಅಂತಂದು ಹೇಳಿರೋದ್ರಿಂದ ಹೈಕಮಾಂಡ್ಗೂ ಕೂಡ ಬದಲಾವಣೆ ಮಾಡ್ಬೇಕು ಮಾಡಬಾರ್ದು ಅನ್ನುವಂತಹದ್ದಿಲ್ಲ. ನಾಯಕರುಗಳು ಬಿಟ್ಕೊಟ್ಟು ಎಲ್ಲವೂ ಸರಾಗವಾಗಿ ಇದ್ರೆ ಮಾತ್ರ ಅದು ಸಾಧ್ಯ ಅಂತ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸ್ಥಾನ ಇಸ್ಕೊಳ್ಳೋದು ಸುಲಭ ಆಗಿರಬಹುದು, ಅಂದ್ರೆ ಅಷ್ಟು ಸುಲಭದ ಹಾದಿ ಅಲ್ಲ ಅಂದ್ರೂ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟು ಅದನ್ನ ಮಾಡಿಸಬಹುದು. ಆದರೆ ವಾಟ್ ನೆಕ್ಸ್ಟ್ ಸಿದ್ದರಾಮಯ್ಯ ಅನ್ನುವಂತಹದ್ದು ಬರುತ್ತೆ. ಅಂದ್ರೆ ಸಿದ್ದರಾಮಯ್ಯ ಸಕ್ರಿಯವಾಗಿದ್ರೆ ಮಾತ್ರ ಒಂದಿಷ್ಟು ಭಾಗಗಳಲ್ಲಿ ವರ್ಕೌಟ್ ಆಗೋದು. ಅಂದ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯ ಇನ್ ಕೇಸ್ ಸೈಲೆಂಟ್ ಆದ್ರು ಅಂದ್ರೆ ಇರುವಂತಹ ಸ್ಥಾನಗಳು ಕೂಡ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಹೈಕಮಾಂಡ್ ತಲೆಯಲ್ಲಿ ಅದು ಕೂಡ ಇರೋದ್ರಿಂದ ಇಬ್ಬರನ್ನು ಅಲ್ಲಿಗೆ ಕರೆದು ಮಾತನಾಡುವಂತಹ ಗೋಜಿಗೆ ಅವರು ಹೋಗ್ಲಿಲ್ಲ. ರಾಜ್ಯದಲ್ಲಿ ಅದೇನಿದೆ ಮುಗಿಸ್ಕೊಳ್ಳಿ ಇನ್ನೊಂದು ತಿಂಗಳು ಅನ್ನುವಂತಹ ಅರ್ಥದಲ್ಲಿ ಹೇಳಿರುವಂತಹದ್ದು. ಹಾಗಾಗಿ ಅರಸು ದಾಖಲೆ ಅನ್ನುವಂತಹದ್ದು ಒಂದು ಕಡೆ ಇದ್ರೂ ಕೂಡ ಅರಸು ದಾಖಲೆಯ ಜೊತೆಗೆ ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ಏನು ಅನ್ನುವಂತಹದ್ದು ಕೂಡ ಇನ್ನು ಮುಖ್ಯವಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.